ಮತದಾನದ ದಿನ ಒಂದಿಷ್ಟು ಅಹಿತಕರ ಘಟನೆಗಳು ಕೂಡ ನಡೀತಾ ಇದೆ. ಬೆಂಗಳೂರಿನ ಸರ್ಜಾಪುರದ ಪೋಲಿಂಗ್ ಬೂತ್ನಲ್ಲಿ ಗಲಾಟೆಯಾಗಿದೆ ಅನ್ನುವಂಥ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಹೃದಯ ಚಿಕಿತ್ಸೆಯಾಗಿದ್ದ ಏಜೆಂಟ್ ಎದೆಗೆ ಒದ್ದು ಗೂಂಡಾವರ್ತನೆ ತೋರಿರುವಂಥ ಘಟನೆ ಸರ್ಜಾಪುರದಲ್ಲಾಗಿರೋದು. ಬೆಂಗಳೂರಿನ ಸರ್ಜಾಪುರ ಶ್ರೀನಿವಾಸ್ ಅಲಿಯಾಸ್ ಕಟ್ಟಿಂಗ್ ಸೀನಾ ಎಂಬಾತ ಈ ರೀತಿ ಗೂಂಡಾವರ್ತನೆಯನ್ನು ತೋರಿದ್ದಾನೆ. ಎಲೆಕ್ಷನ್ನ ಬೂತ್ನಲ್ಲಿ ನಡೆದಿರುವಂಥ ಘಟನೆ. ಸರ್ಜಾಪುರ ಮತಗಟ್ಟೆ ಸಂಖ್ಯೆ 79, 80, 81, 82 ಇಲ್ಲಿ ನಡೆದಿರುವಂಥ ಘಟನೆ ಇದು. ಒಂದಿಷ್ಟು ಅಹಿತಕರ ಘಟನೆಗಳು ಕೂಡ ನಡೀತಾ ಇದೆ. ಸರ್ಜಾಪುರ ಅಂತಂದ್ರೆ ಬೆಂಗಳೂರು ರೂರಲ್ಲು ಅಂತ ಅನ್ಸುತ್ತೆ. ಆನೇಕಲ್ ವ್ಯಾಪ್ತಿಗೆ ಬರುತ್ತೆ ಅದು. ಬೆಂಗಳೂರು ರೂರಲ್ಲು ಮೊದಲೇ ಬಹಳ ಜಿದ್ದಾಜಿದ್ದಿನ ಎಲೆಕ್ಷನ್ ಕಣ ಅದು. ಸೊ ಅಲ್ಲಿ BJP ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿ ನಡೆಸಲಾಗಿರುವಂಥ ಗೂಂಡಾವರ್ತನೆ. ಸೊ ನೋಡ್ತಾ ಇದ್ದೀರಿ, ಎರಡನೇ ದೃಶ್ಯವನ್ನು ನೀವು ಏನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ರಾಜಕೀಯ ಕ್ಷೇತ್ರದ ಗಣ್ಯರು ಅವರು ವೋಟ್ ಮಾಡ್ತಾ ಇದ್ದಾರೆ. ಮತ್ತು ಒಂದಿಷ್ಟು ದೃಶ್ಯಗಳನ್ನ ಏನು ನೋಡ್ತಾ ಇದ್ದೀರಿ, ಇವರು ರಿಯಲ್ ಸೆಲೆಬ್ರಿಟೀಸ್. ಯಾಕಂತಂದರೆ ವೀಲ್ ಚೇರಲ್ಲಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇರೋದು. ಸೊ ತನಗೆ ಸಮಸ್ಯೆ ಇದೆ, ಆ ಸಮಸ್ಯೆಯ ಮಧ್ಯೆಯೂ ಕೂಡ ದೇಶಕ್ಕಾಗಿ ವೋಟ್ ಹಾಕಬೇಕು ಅಥವಾ ನನ್ನ ಹಕ್ಕನ್ನು ಚಲಾಯಿಸಬೇಕು ಅಂತ ಬಂದಿದ್ದಾರೆ ಅಂತಂದರೆ ಇವರು ನಿಜವಾದಂಥ ಸೆಲೆಬ್ರಿಟೀಸು. ಸೊ ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಮತದಾನದ ಅಥವಾ ರಾಜಕೀಯ ಪ್ರಜ್ಞೆ ಹೆಂಗಿದೆ ಅನ್ನೋದಕ್ಕೆ ಉದಾಹರಣೆ ಇದು. ವೀಲ್ ಚೇರಲ್ಲಿ ಬರೋದು, 90 ವರ್ಷದವರು ಬಂದು ಮತದಾನ ಮಾಡಿದ್ದಾರೆ ಅಂದರೆ ನೀವು ಕೇಳಬಹುದು, ಅವರಿಗೆ ಬೇರೆ ಅವಕಾಶ ಇತ್ತಲ್ಲ, ಮನೆಯಲ್ಲೇ ವೋಟ್ ಮಾಡೋದಕ್ಕೆ ಅವಕಾಶ ಇತ್ತಲ್ಲ. ಅದರ ಬಗ್ಗೆ ಗೊತ್ತಿಲ್ಲದವರು ಬಾಕಿ ಆಗಿದ್ದರೆ ಅಂಥವ್ರಿಗೆ ಇವತ್ತು ಕೂಡ ಮತದಾನ ಮಾಡೋದಕ್ಕೆ ಅವಕಾಶ ಇದೆ. ಸೊ ಅಂಥವ್ರು ಬಂದು ಮತದಾನ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಮೊದಲ ಹಂತದ ಮತದಾನದ ಸಂದರ್ಭದಲ್ಲಿ ಅಥವಾ ಹಕ್ಕು ಚಲಾವಣೆಯ ಸಂದರ್ಭದಲ್ಲಿ ಒಂದಿಷ್ಟು ವಿರಳ ಮತ್ತು ಅಪೂರ್ವ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ನೋಡ್ತಾ ಇದ್ದೀರಿ, ಇದು ನಮ್ಮ ಹಿಂದಿನ ತಲೆಮಾರು. ಇವರಿಗೆ ಮತದಾನದ ಬಗ್ಗೆ ಯಾವ ರೀತಿ ಜಾಗೃತಿ ಇತ್ತು ಅನ್ನೋದಕ್ಕೆ ಉದಾಹರಣೆ ಮತ್ತು ಮುಂದಿನ ತಲೆಮಾರಿಗೆ ಪ್ರೇರಣೆ ಕೂಡ. ಸೊ ಆ ದೃಶ್ಯವನ್ನು ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.